ಕರ್ತ್ರ? ಇವತ್ತು ನಮ್ಮ ಮಗಳ ಬರ್ತ್ಡೇ ಅಲ್ವಾ? ಓ ಹೌದಲ್ಲ, ಮರ್ತೇ ಹೋಗಿದ್ದೆ. ಅವಳಿಗೆ ಏನಾದ್ರು ಸರ್ಪ್ರೈಸ್ ಕೊಡುವನ? ಹಾ ಕೊಡುವ. ಪಿಂಕಿ, ಏನಪ್ಪ ಮಗಳೇ ಏನ್ ಮಾಡ್ತಿದ್ಯಾ? ನಾನು ಡ್ರಾಯಿಂಗ್ ಮಾಡ್ತಿದ್ದೀನಮ್ಮ. ಅಪ್ಪ ನಾನು ಹೇಗೆ ಕಾಣಿಸ್ತಿದ್ದೀನಿ? ಏನ್ ನಿನ್ನ ಅವತಾರ ಈ ರೀತಿ ತುಟಿಗೆ ಬಣ್ಣ ಎಲ್ಲ ಹಚ್ಚಿಕೊಂಡು? ಅಪ್ಪ ಇವತ್ತು ನನ್ನ ಬರ್ತ್ಡೇ ಅಲ್ವಾ? ಸರೋಜಾ, ಇದೇ ಕೊನೆ. ನಿನ್ನ ಮಗಳಿಗೆ ಹೇಳು ಈ ರೀತಿಯ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು ಅಂತ. ಆಯ್ತು, ಇವತ್ತು ಅವಳ ಬರ್ಡೇ ಅಲ್ಲ, ಇನ್ನು ಈ ತರ ಆಗದಾಗೆ ನೋಡಿಕೊಳ್ತೇನೆ. ಆಯ್ತು, ಸರಿ. ಪಿಂಕಿ, ಕಣ್ಮುಚ್ಕೋ, ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೇನೆ. ಇದೇನಪ್ಪ ಇದು? ಇದೇ ಈ ಸಲದ ನಿನ್ನ ಬರ್ತ್ಡೇ ಗಿಫ್ಟ್. ಆ ಕೆಮಿಕಲ್ ಕೇಕ್ ತಿನ್ನುವುದಕ್ಕಿಂತ ಈ ರೀತಿಯ ಪ್ರತಿ ವರ್ಷ ಈ ರೀತಿಯ ಗಿಡವನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗು. ಕೃಷಿ ಭೂಮಿಯನ್ನು ಯಾಕೆ ಸೈಡ್ ಮಾಡ್ತಿದ್ದೀರಾ? ಅದು ಫಲವತ್ತಾದ ಕೃಷಿ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಅಲ್ಲಿ ಮುಂದೆ ಬರ್ತಿರ್ಲಿಲ್ಲ, ಎಂತ ಕೂಡ ಬರ್ತಿಲ್ಲ. ಅದಕ್ಕೆ ನನಗೆ ಅದು ಬೇಡ ಅಂತ ಅನಿಸಿ ಇದೇ ಮಾಡುವಂತ ಬಿಲ್ಡಿಂಗ್ ಮಾಡಿ ಸ್ವಲ್ಪ ಲಾಭ ತರಬೇಕಲ್ಲ ಅಂತ. ಹೌದು ಸರ್, ರಾಸಾಯನಿಕ ಗೊಬ್ಬರಗಳಿಂದ ಒಮ್ಮೆಲೆ 10 ಪಟ್ಟು ಇಳುವರಿ ಬಂದರೂ ನಿಧಾನಕ್ಕೆ ಭೂಮಿ ಸತ್ತು ಕಳೆದುಕೊಳ್ಳುತ್ತಿದೆ. ಹಾಗೆ ಎಲ್ಲೂ ಆಗಿದೆ. ಕಳೆಗಿಡಗಳಷ್ಟೇ ಬೆಳೆಯುತ್ತದೆ, ಬೆಳೆಯುವುದೇ ಇಲ್ಲ. ಸರಿ, ನೀವು ಕೆಲಸ ಮಾಡ್ಕೊಳ್ಳಿ, ನಾನು ಹೋಗ್ತೇನೆ. ಇದು ಮತ್ತೆ ನೀವು ಸರಿ, ನಾನು ಕೆಲಸದಲ್ಲಿ ಫುಡ್ ತಗೊಂಡು ಬರ್ಲಿಕ್ಕೆ ಹೋಗ್ತೇನೆ. ರಾಜಣ್ಣ, ಹೌದಾ? ನಂಗೊಂದು ಪಾರ್ಸೆಲ್ ಬೇಕಿತ್ತು. ರಾಜಣ್ಣ, ನಮಗೆ ಪ್ಲಾಸ್ಟಿಕ್ ಕವರಿನ ಪಾರ್ಸೆಲ್ ಬೇಡ. ಬಟ್ಟೆ ಚೀಲ ಅಥವಾ ಪೇಪರ್ ಬ್ಯಾಗ್ ಅಲ್ಲಿ ಕಟ್ಟಿಕೊಡಿ. ನಮ್ಮಲ್ಲಿ ಅಂತ ವ್ಯವಸ್ಥೆ ಇಲ್ಲ, ನಿಮಗೆ ಬೇಕಾದ್ರೆ ತಕೊಂಡೋಗಿ. ಹಾಗಲ್ಲ ರಾಜಣ್ಣ, ಭೂಮಿಯಲ್ಲಿ ಪ್ಲಾಸ್ಟಿಕ್ ಕರಗಲು 100 ವರ್ಷಗಳು ಬೇಕು. ಅದನ್ನು ಹಸುಗಳಂತ ಪ್ರಾಣಿಗಳು ತಿಂದರೆ ಜೀವಹಾನಿಯೂ ಆಗುತ್ತದೆ. ಅಷ್ಟೇ ಅಲ್ಲ, ಅವೆಲ್ಲ ಕ್ಯಾನ್ಸರ್ ಕಾರಕ. ಪ್ಲಾಸ್ಟಿಕ್ ಬಳಸುವುದರಿಂದ ಪರಿಸರಕ್ಕೆ ಮತ್ತು ಜವೇರರಾಶಿಗೆ ತುಂಬಾ ಹಾನಿಯಾಗುತ್ತದೆ. ತುಂಬಾ ಒಳ್ಳೆಯ ಮಾತು ಸರ್. ನಿಮ್ಮ ಪರಿಸರ ಕಾಳಜಿಗೆ ಧನ್ಯವಾದಗಳು. ಆದ್ರೆ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವುದಲ್ವಾ? ಹೌದು, ಇಲ್ಲೇ ಮುಂದೆ ನಮ್ಮ ಹೊಸ ಸೈಟ್ ಆಗ್ತಾ ಇದೆ. ಹೌದು ಸರ್, ಆದ್ರೆ ನೀವು ಮಾಡುದು ಪರಿಸರ ಉಳಿಸುವ ಕೆಲಸನಾ? ಅಂದ್ರೆ ಏನು ಶೇಖರಣ್ಣ? ಅಂದ್ರೆ ನಿಮ್ಮ ಪರಿಸರ ಕಾಳಜಿ ಬೇರೆಯವರಿಗೆ ಉಪದೇಶ ಮಾಡಬೇಕಷ್ಟೇನಾ? ನೀವು ಮಾಡುವ ಕೆಲಸದಿಂದ ಪರಿಸರ ಎಷ್ಟು ನಾಶ ಆಗ್ತಿದೆ ಎನ್ನುವ ಅಂದಾಜಾದ್ರೂ ನಿಮಗಿದೆಯಾ? ಏನಪ್ಪ ನಿನ್ನ ಮಾತಿನ ಅರ್ಥ? ಸರಿ ತಪ್ಪು ತಿಳ್ಕೋಬೇಡಿ. ಇತ್ತೀಚೆಗೆ ಎಲ್ಲಾ ಕಡೆ ಗುಡ್ಡ ಕುಸಿತ, ಭೂಕಂಪ ಆಗುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ಸೈಟ್ ಹೆಸರಲ್ಲಿ ಕಾಡು ಕಡಿದು ಭೂಮಿ ಅಗೆದು ಎಲ್ಲಾ ಸಮತಟ್ಟು ಮಾಡ್ತಾ ಇದ್ದೀರಿ. ಬೋರ್ವೆಲ್ ಮಾಡುವಾಗ ಯಂತ್ರಗಳಿ ಅಗೆಯುವಾಗ ಭೂಮಿಯು ಸುಮಾರು ದೂರದವರೆಗೂ ಕಂಪಿಸಿ ಒಳಗಿನ ಪದರ ಸಡಿಲವಾಗುತ್ತದೆ. ಅಷ್ಟೇ ಅಲ್ಲ, ಮರಗಳನ್ನು ನಾಶ ಮಾಡಿದಾಗ ಮಣ್ಣಿನ ಸವಕಳಿ ಹೆಚ್ಚಾಗುತ್ತದೆ. ಹೌದೌದು, ಈ ವಿಷಯ ನಂಗೆ ಒಳ್ಳೆಯೇ ಇಲ್ಲ. ಬೇಕಾದ್ರೆ ಒಮ್ಮೆ ಯೋಚಿಸಿ, ಪ್ಲಾಸ್ಟಿಕ್ ಎಷ್ಟು ಹಾನಿಕಾರಕ ಅಂತಿರೋ ಅದರಿಂದ ದುಪ್ಪಟ್ಟ ನಿಮ್ಮ ಕೆಲಸ ಪರಿಸರ ನಾಶಕ್ಕೆ ಮೂಲ. ಹೌದು, ಅವರು ಹೇಳಿದ ಮಾತು ಸತ್ಯ. ನನ್ನ ಒಂದು ಕೆಲಸದಿಂದ ತುಂಬ ಜನರಿಗೆ ತೊಂದರೆ ಆಗ್ತಾ ಉಂಟು. ಆದ್ದರಿಂದ ಜನರಿಗೆ ನಾನು ಏನಾದರೂ ಅವರಿಗೆ ಪ್ರಯೋಜನಕರ ಆಗುವ ಹಾಗೆ ಏನಾದರೂ ಮಾಡಬೇಕು. ಎಲ್ಲರೀಗ ಕೆಮಿಕಲ್ ಪ್ರಾಡಕ್ಟ್ಸೇ ಜಾಸ್ತಿಯಾಗಿ ಯೂಸ್ ಮಾಡೋದು. ಒಬ್ಬ ಗ್ರಾಹಕನಾಗಿ ಚಿಂತೆಯನ್ನಿಟ್ಟುಕೊಂಡು ಆಯುರ್ವೇದಿಕ್ ಪಾಠಶಾಲೆಯನ್ನು ತೆರೆಯುತ್ತೇನೆ. ಹೌದು, ಇದುವೇ ಸರಿ. ರಾಸಾಯನಿಕ ಹಾಗೂ ಪರಿಸರ ಹಾನಿಯುಂಟು ಮಾಡುವ ಉತ್ಪಾದಕಗಳಿಂದ ಕೇವಲ ಪರಿಸರವಷ್ಟೇ ಅಲ್ಲ, ಮನುಕುಲ, ಸಸ್ಯ ಸಂಕುಲ, ಜೀವ ಸಂಕುಲಗಳು ಸಂಕಷ್ಟಕ್ಕೆ ಬೀಳುತ್ತವೆ. ಅಷ್ಟೇ ಅಲ್ಲ, ಭೂಮಿಯು ಅಳಿವಿನತ್ತ ಹೆಜ್ಜೆ ಇಡುತ್ತದೆ. ಹಾಗಾಗಿ ಪರಿಸರ ಸ್ನೇಹಿ ಉತ್ಪಾದನೆಗಳನ್ನು ಹೆಚ್ಚಾಗಿ ಉಪಯೋಗಿಸಿ. ಇಲ್ಲಿ ನಮ್ಮ ಕಥಾನಾಯಕಿ ಪರಿಸರ ಉಳಿಸುವ ನೆಲೆಯಲ್ಲಿ ನಾನು ಮತ್ತು ಪ್ರಕೃತಿ ಎಂಬ ಪರಿಕಲ್ಪನೆಯೊಂದಿಗೆ ಗಿಡ ಮರ ಬೆಳೆಸಿ ಸ್ವಚ್ಛ ಪರಿಸರ ಉಳಿಸುವುದರ ಜೊತೆಗೆ
ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ, ನಾಟಿ ವೈದ್ಯ, ಸಾವಯವ ಗೊಬ್ಬರ ಬಳಕೆಗೆ ಉತ್ತೇಜನ ನೀಡಿ ತನ್ನಿಂದಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅಂತೆಯೇ ನಾವು ಕೂಡ ಸಿಕ್ಕ ಪದಾರ್ಥಗಳನ್ನು ಬಳಸಿ ಆರೋಗ್ಯ ಕೆಡಿಸಿಕೊಳ್ಳುವ ಬದಲು ಬದುಕಿಗೂ ಪ್ರಕೃತಿಗೂ ಮಾರಕವಾಗದಂತಹ ವಸ್ತುಗಳನ್ನೇ ಬಳಸೋಣ. ಎಚ್ಚರ ಗ್ರಾಹಕ ಎಚ್ಚರ. ಪರಿಸರ ಉಳಿದರಷ್ಟೇ ನಿನ್ನ ಅಗತ್ಯಗಳು ಪೂರೈಕೆಯಾಗುವುದು.